ಇಷ್ಟು ದಿನ ಕಾಟನ್ ಕ್ಯಾಂಡಿ ಆಯ್ತು, ಗೋಬಿ ಮಂಚೂರಿ ಆಯ್ತು, ಈಗ ಪಾನಿಪುರಿ ಹಾಗೂ ಕಬಾಬ್ನ ಒಂದು ಟೆಸ್ಟ್ ಮಾಡ್ಲಾಗ್ತಾ ಇದೆ. ಈ ಬಗ್ಗೆ ಒಂದು ಅಪ್ಡೇಟ್ ಇದೆ, ನೋಡ್ಕೊಂಡ್ ಬರೋಣ. ಗೋಬಿ ಕಾಟನ್ ಕ್ಯಾಂಡಿ ಆಯ್ತು, ಈಗ ಕಬಾಬ್ ಪಾನಿಪುರಿ ಟೇಸ್ಟ್ಗೆ ಮುಂದಾದ ಆಹಾರ ಇಲಾಖೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯನ್ನ ಪರೀಕ್ಷಿಸಿ ಅದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆ ಮಾಡಿ ಕಲರ್ಗಳ ಬಳಕೆ ಮಾಡುವುದನ್ನ ನಿಷೇಧ ಮಾಡಿದೆ. ಆರೋಗ್ಯ ಸಚಿವರು ಕೂಡ ಗೋಬಿಗೆ 3 ಬಗೆಯ ಕಲರ್ಗಳನ್ನ ಬಳಕೆ ಮಾಡಬಾರದು ಅಂತ ಆದೇಶ ಮಾಡಿದ್ದಾರೆ. ಈ ಬೆನ್ನಲ್ಲೇ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಕಬಾಬ್ ಮತ್ತು ಪಾನಿಪುರಿಗೆ ಬಳಕೆ ಮಾಡ್ತಾ ಇರೋ ಕಲರ್ ಮತ್ತು ಕಲಬೆರಕೆಯ ಬಗ್ಗೆ ತಪಾಸಣೆ ಮಾಡುವುದಕ್ಕೆ ಮುಂದಾಗಿದೆ. ಬೆಂಗಳೂರಿನ ಪ್ರಮುಖ ಏರಿಯಾಗಳು, ಹೋಟೆಲ್ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಂದ ಕಬಾಬ್ ಮತ್ತು ಪಾನಿಪುರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳಿಸಲಿದ್ದಾರೆ. ಅಸುರಕ್ಷತೆನ ಅಂತ ತಪಾಸಣೆ ಮಾಡಿ ಹಾನಿಕಾರಕ ಅಂಶಗಳನ್ನ ಪತ್ತೆ ಮಾಡಲಿದ್ದಾರೆ. ಇದರಲ್ಲೂ ಕ್ಯಾನ್ಸರ್ ಕಾರಕ ಹಾನಿಕಾರಕ ಅಂಶಗಳು ಇದ್ರೆ ಕೂಡಲೇ ಕಲರ್ ಬಳಕೆ ನಿಷೇಧ ಹೇರಿ ಕ್ರಮ ವಹಿಸ್ತಾರಂತೆ. ಈ ತಿಂಗಳ ಅಂತ್ಯಕ್ಕೆ ಟೆಸ್ಟಿಂಗ್ ರಿಪೋರ್ಟ್ ಹೊರಬರುತ್ತೆ ಅಂತ ಪಬ್ಲಿಕ್ ಟಿವಿಗೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಕಬಾಬ್ ಪಾನಿಪುರಿ ತಯಾರಿಕೆಯಲ್ಲಿ ಸ್ವಚ್ಛತೆ ಇರಲ್ಲ ಅಂತ ಸಾರ್ವಜನಿಕರಿಂದ ಸಾಕಷ್ಟು ದೂರುಗಳು ಕೂಡ ಬಂದಿದೆ. ಈ ಮಧ್ಯೆ ಆಹಾರ ಮತ್ತು ಸುರಕ್ಷತಾ ಇಲಾಖೆ ಪರೀಕ್ಷೆಗೆ ಒಳಪಡಿಸೋಕೆ ಮುಂದಾಗಿರುವುದು ಮಾತ್ರ ಒಳ್ಳೆಯ ನಿರ್ಧಾರ. ಲೋಕೇಶ್ ಕುಡಗಾದಲ, ಪಬ್ಲಿಕ್ ಟಿವಿ, ಬೆಂಗಳೂರು.